ನಟಿ ಸೌಂದರ್ಯ ಕೊಲೆ ಆರೋಪಕ್ಕೆ ಇದೀಗ ಪತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಸ್, ಮೋಹನ್ ಬಾಬು ಜೊತೆಗೆ ಯಾವುದೇ ಆಸ್ತಿ ವಿವಾದವಿಲ್ಲ. ಇದೊಂದು ಸುಳ್ಳು ಸುದ್ದಿ ಆಗಿರೋದ್ರಿಂದ ಅಪಪ್ರಚಾರ ಮಾಡೋದು ಬೇಡ. ನಟಿ ಸೌಂದರ್ಯ ಕೊಲೆ ಆರೋಪಕ್ಕೆ ಪತಿ ರಘು ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಹಾಗೂ ಅವರ ಕುಟುಂಬ ಆತ್ಮೀಯ ಬಾಂಧವ್ಯವನ್ನ ಹೊಂದಿದೆ. ಕಳೆದ 25 ವರ್ಷಗಳಿಂದ ಮೋಹನ್ ಬಾಬು ಪರಿಚಯವಿದೆ. ಕೊಲೆ ಆರೋಪದ ಬಗ್ಗೆ ಸೌಂದರ್ಯ ಪತಿ ರಘು ಈ ರೀತಿಯಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ನಟಿ ಸೌಂದರ್ಯ ಸಾವು ಅಪಘಾತವಲ್ಲ, ಇದು ಒಂದು ರೀತಿ ಕೊಲೆ. ಆ ಕೊಲೆಗೆ ನಟನೆ ಕಾರಣ ಅಂತ ಹೇಳಿ ಒಬ್ಬ ವ್ಯಕ್ತಿ ದೂರನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪತಿ ರಘು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ತೆಲಂಗಾಣದಲ್ಲಿ ವ್ಯಕ್ತಿಯೋರ್ವ ನಟಿ ಸೌಂದರ್ಯ ಸಾವಿಗೆ ತೆಲುಗು ಹಿರಿಯ ನಟ ಕಾರಣ ಅನ್ನೋದಾಗಿ ಕಂಪ್ಲೇಂಟ್ ಅನ್ನ ಮಾಡಿದ್ರು, ದೂರು ಸಲ್ಲಿಸಿದ್ರು. ಆ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಹಾಗಾಗಿ ಮೋಹನ್ ಬಾಬು ಜೊತೆಗೆ ಯಾವುದೇ ಆಸ್ತಿ ವಿವಾದವಿಲ್ಲ ಅಂತ ಹೇಳಿ ಇವತ್ತು ಪತಿ ಅದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಆದರೆ ಇದು ಆಸ್ತಿ ವಿವಾದ, ಹಾಗಾಗಿ ಇವರನ್ನ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆ ವ್ಯಕ್ತಿ ದೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇದು ಸುಳ್ಳು ಸುದ್ದಿ ಆಗಿರೋದ್ರಿಂದ ಅಪಪ್ರಚಾರವನ್ನ ಮಾಡೋದು ಬೇಡ. ನಟಿ ಸೌಂದರ್ಯ ಕೊಲೆ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪತಿ. ಹಾಗೆ ನಮ್ಮ ಹಾಗೂ ಅವರ ಕುಟುಂಬದಲ್ಲಿ ಒಂದೊಳ್ಳೆ ಆತ್ಮೀಯ ಬಾಂಧವ್ಯ ಕೂಡ ಇದೆ. ಕಳೆದ 25 ವರ್ಷಗಳಿಂದ ಮೋಹನ್ ಬಾಬು ಅವರ ಪರಿಚಯನೂ ಇದೆ. ಈ ರೀತಿಯಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇನ್ನು 2004ರಲ್ಲಿ ಬೆಂಗಳೂರು ಹೊರವಲಯದಲ್ಲಿ ನಡೆದಿದ್ದಂತಹ ಲಘು ವಿಮಾನ ಅಪಘಾತದಲ್ಲಿ ನಟಿ ಸೌಂದರ್ಯ ತಮ್ಮ 32ನೇ ವರ್ಷದಲ್ಲಿ ಮೃತಪಟ್ಟಿದ್ರು. ಆದರೆ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಸೇರಿದಂತೆ ಅವರ ಸಾವಿನ ಬಗ್ಗೆ ಇನ್ನೂ ಅನುಮಾನಗಳಿವೆ ಅನ್ನೋದರ ಕುರಿತಂತೆ ನಿನ್ನೆ ಸಾಕಷ್ಟು ಮಾತುಗಳು, ಚರ್ಚೆಗಳು ಕೂಡ ನಡೆದವು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದಲ್ಲಿ ವ್ಯಕ್ತಿಯೋರ್ವ ದೂರನ್ನ ಸಲ್ಲಿಸಿದ್ದ. ಹಾಗಾಗಿ ಅದೆಲ್ಲದಕ್ಕೂ ಇದೀಗ ಪತಿ ರಘು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ಇನ್ನು ನಟಿ ಸೌಂದರ್ಯ ಸಾವು ಅಪಘಾತವಲ್ಲ, ಇದು ಕೊಲೆ, ಇನ್ನು ಆ ಕೊಲೆಗೆ ನಟನೆ ಕಾರಣ ಅಂತ ಹೇಳಿ ನನ್ನ ವ್ಯಕ್ತಿಯೊಬ್ಬರು ದೂರನ್ನ ಕೊಟ್ಟಿದ್ರು. ಇನ್ನು ಈ ಕುರಿತಂತೆ ಅವರ ಪತಿ ರಘು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತ ಡೀಟೇಲ್ಸ್ ಏನಿದೆ? ಎಸ್ ದಿವ್ಯ, ಗಮನಿಸಬಹುದು, ಸೌಂದರ್ಯ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂತ ಅದ್ಭುತ ನಟಿ ಅಂತಾನೆ ಹೇಳ್ಬಹುದು. ತಾವು ನಟಿಸಿದಂತ ಅಷ್ಟೂ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ವು. ಇವರು ಸೌಂದರ್ಯ ಅಂತ ಬಂದಾಗ ಇವತ್ತಿಗೂ ಕೂಡ ಜನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವರನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ. ಇವತ್ತಿಗೂ ಕೂಡ ಅವರ ಸಾವು ಅಂತ ಬಂದಾಗ ಹೀಗಾಗಬಾರ್ದಿತ್ತು, ಅವ್ರು ಇರ್ಬೇಕಿತ್ತು, ಇದ್ದಿದ್ರೆ ಇನ್ನೊಂದಷ್ಟು ಹೆಸರನ್ನ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಮಾತಾಡ್ತಾರೆ. ಅವರ ಸೌಂದರ್ಯವನ್ನ ಇವತ್ತು ಕೂಡ ಹಾಡಿ ಹೋಗಿರ್ತಾರೆ. ಇದರ ಬೆನ್ನಲ್ಲೇ ಕಳೆದ 3-4 ದಿನಗಳಿಂದ ಸೌಂದರ್ಯ ಸಾವಿನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದ್ರಲ್ಲಿ ಪ್ರಮುಖವಾಗಿ ಸೌಂದರ್ಯ ಅವರ ಸಾವು ಆಕಸ್ಮಿಕವಲ್ಲ, ಕೊಲೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಇದೀಗ ಸೌಂದರ್ಯ ಸಾವಿನ ಬಗ್ಗೆ ಮೋಹನ್ ಬಾಬು ಅವರ ವಿರುದ್ಧ ದಾಖಲಾಗಿರುವ ದೂರಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆಂಧ್ರ ಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ಈ ದೂರು ದಾಖಲಾಗಿದೆ. ಚಿಟ್ಟಿಮಲ್ಲು ಎಂಬುವರು ಈ ಬಗ್ಗೆ ದೂರನ್ನ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಸೌಂದರ್ಯ ಪತಿ GS ರಘು ಅವರು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 3-4 ದಿನಗಳಿಂದ ಇವರ ಸಾವಿನ ಬಗ್ಗೆ ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಇದೀಗ ಅವರ ಪತಿ ರಘು ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ನನಗೆ ಕಳೆದ 25 ವರ್ಷಗಳಿಂದ ಮೋಹನ್ ಬಾಬು ಅವರು ಪರಿಚಯ ಇದೆ. ಅವರೊಟ್ಟಿಗೆ ನಮ್ಮ ಕುಟುಂಬ ಬಹಳ ಆತ್ಮೀಯವಾದ ಬಾಂಧವ್ಯವನ್ನ ಹೊಂದಿದೆ. ನನ್ನ ಪತ್ನಿ, ಅತ್ತೆ, ಭಾವನೆಗೆ ಮೋಹನ್ ಬಾಬು ಬಗ್ಗೆ ಪರಸ್ಪರ ನಂಬಿಕೆ ಮತ್ತು ಗೌರವ ಇದೆ. ನಾವೆಲ್ಲ ಒಂದೇ ಕುಟುಂಬದಂತೆ ಇದ್ದೇವೆ. ಅವರೊಂದಿಗೆ ನಮ್ಗೆ ಯಾವುದೇ ರೀತಿಯ ಆಸ್ತಿಯ ವ್ಯವಹಾರ ಇಲ್ಲ, ಯಾವುದೇ ರೀತಿಯ ಆಸ್ತಿ ವ್ಯವಹಾರವನ್ನ ನಾವು ಮಾಡಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆಯನ್ನ ಇದೀಗ ಅವರ ಪತಿ ರಘು ಅವರು ಕೊಟ್ಟಿರುವಂತದ್ದು. ಇದೊಂದು ಸುಳ್ಳು ಸುದ್ದಿ ಆಗಿರೋದ್ರಿಂದ ಅಪಪ್ರಚಾರವನ್ನ ಈ ಕೂಡಲೇ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ಸೌಂದರ್ಯ ಅವರ ಪತಿ
ರಘು ಅವರು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಏನು ಅದು ಅವರ ಕೊಲೆ, ಅವರ ಆಕ್ಸಿಡೆಂಟ್ ಅಲ್ಲ, ಇದು ಕೊಲೆ ಅನ್ನೋ ಒಂದು ಆರೋಪ ಏನಿತ್ತು, ಏನು ಅಪಪ್ರಚಾರ ಇತ್ತು, ಅದನ್ನ ಈ ಕೂಡಲೇ ಇಲ್ಲಿಗೆ ನಿಲ್ಲಿಸಬೇಕು. ಮೋಹನ್ ಬಾಬು ಮತ್ತು ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ, ಮತ್ತೆ ಯಾವುದೇ ರೀತಿಯ ಆಸ್ತಿ ವ್ಯವಹಾರ ಕೂಡ ನಮ್ಮಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಕ್ಲಾರಿಫಿಕೇಶನ್ ಅನ್ನ ಇವತ್ತು ಸೌಂದರ್ಯ ಅವರ ಪತಿ ರಘು ಅವರು ಕೊಟ್ಟಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.